ಸರ್ ಪ್ಲೀಸ್ ಸರ್. ಅಮ್ಮ ತಲೆ ತಿನ್ಬೇಡ. ಹಾಲ್ ಟಿಕೆಟ್ ಇಲ್ದಲ್ಲಿ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಪ್ಲೀಸ್ ಸರ್, ನನ್ನ ಮಾತು ಅಮ್ಮ ಎಷ್ಟು ಸತಿ ಹೇಳೋದು ಹಾಲ್ ಟಿಕೆಟ್ ಇಲ್ದಲ್ಲಿ ಎಕ್ಸಾಮ್ ಬರೆಯೋದಕ್ಕಾಗಲ್ಲ. ಆಗಲ್ಲ. ಹಲೋ, ಎಲ್ಲಿಂದ ಬರ್ತಿರೋ ನಮ್ ಪ್ರಾಣ ಇಂಡಕ್ಕೆ? ಹಲೋ ಹೇಳಿ. ಎಲ್ಲಿದ್ಯಾ? ಅದು ಅದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ಟೈಮಿಗೆ ದೇವಸ್ಥಾನ ಏನು? ಅದು ವ್ರತ ಮಾಡ್ತಾ ಇದ್ದೀನಿ, ಅದಕ್ಕೆ ಅಂತಾನೆ ಬಂದೆ. ಅದಕ್ಕೆ ಓಕೆ, ಪೂಜೆ ಮಾಡ್ತೀರೋ ಹಾಗಿದ್ರೆ ನಾನು ಆಮೇಲೆ ಮಾಡ್ತೀನಿ. ಸರಿ ಆಯ್ತು. ತುಂಬಾ ಥ್ಯಾಂಕ್ಸ್ ರೀ. ನೀವು ನನಗೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ನಿಮ್ಮ ಹಾಲ್ ಟಿಕೆಟ್. ಓಹ್ ಮೈ ಗಾಡ್, ನೀವು ಮಾಡಿದ್ದು ಮಾಮೂಲಿ ಹೆಲ್ಪ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ನಮ್ ಕಾಲೇಜಲ್ಲಿ ಎಷ್ಟು ಜನ ಹುಡುಗಿರಿದಾರೋ. ಹೋಗಿ ಹೋಗಿ ಪ್ರಿನ್ಸಿಪಲ್ ಮಗಳಿಗೆ ಕಾಳಾಕಿದ್ಯಾ. ನನ್ ಪ್ರಾಜೆಕ್ಟ್ ಬಿಸ್ಕೆಟ್ ಆದ್ರೆ ಬಂದಿರೋ ಕೆಲ್ಸಾನು ಹೋಗುತ್ತೆ. ಹುಡುಗಿ ಅಲ್ಲ ಕಣ್ರು, ಹುಡುಗಿ ಆಂಟಿ ಆಗೋ ಏಜ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರಲ್ಲ. ಹೋಗೋ ನಿಮ್ಮ ಅಯ್ಯನ್. ಇಲ್ಲಿ ಬಾಲ್ಸ್ ಬ್ರೇಕ್ ಡ್ಯಾನ್ಸ್ ಆಡ್ತಿದ್ರು, ಹುಡುಗಿ ಅಂತೀಯಲ್ಲೋ. ನೀನು ಅಪ್ಪಣ್ಣನ್ ಫ್ಯಾನ್ ಹೇಗದು? ಆದ್ರೂ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ನಮ್ ಬಾಬಿ ಇದೇನಲ್ಲ, ನೀನು ಜೈ ಪವರ್ ಸ್ಟಾರ್ ಅಂತ ರಿಲ್ಯಾಕ್ಸ್ ಆಗು. ಪ್ರಾಜೆಕ್ಟ್ ಸಬ್ಮಿಟ್ ಮಾಡಕ್ ಹತ್ರ ಆಗ್ತಿದೆ ಕಣೋ. ನೀನೀಗ ಹೆಲ್ತ್ ಹಾಳು ಮಾಡ್ಕೊಂಡ್ರೆ ನಿನ್ನ ಬಿಟ್ರೆ ನಮಗೆ ಯಾರಿದಾರೋ. ಫೋಕಸ್ ಎಲ್ಲ ಪ್ರಾಜೆಕ್ಟ್ ಮೇಲೆ ಇಡು. ಸ್ಟಾರ್ಟ್ ಮಾಡು. ಬೆಳಿಗ್ಗೆ ಅಷ್ಟೊತ್ತಿಗೆ ಬರ್ಬಿಡು ಪ್ಲೀಸು. ಓಕೆನಾ? ಚಿಯರ್ಸ್. ಚಿಯರ್ಸ್. ಸರಿ ಕಣ್ರ. ಹೇಳಮ್ಮ. ಏನ್ ಮಾಡ್ತಿದ್ಯಮ್ಮ? ಬೆಳಗ್ಗೆ ಬರ್ತಿದ್ದ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಕೌಂಟ್ ಮಾಡ್ತಾ ಇದ್ದೆ. ಹುಷಾರಮ್ಮ, ನೀನ್ ಓದ್ತಿದ್ಯಾ ಅಂತ ನಿಮ್ ಯಜಮಾನ್ರಿಗೆ ಗೊತ್ತಾದ್ರೆ ಎಲ್ರಿಗೂ ನರ್ಕ ತೋರಿಸ್ತಾನೆ. ಹೌದು, ಹಾಸ್ಪಿಟ್ಲಿಗೆ ಹೋಗಿದ್ಯಾ ಇಲ್ವಾ? ಹೋಗಿದ್ನಮ್ಮ, ಚಿಕ್ಕ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಂತೆ. ಟೆನ್ಷನ್ ಏನು ಮಾಡ್ಕೋಬೇಡಿ ಅಂತ ಹೇಳಿದ್ರು. ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದಾರೆ. ನಮ್ಮಿಂದಾನೆ ನಿನ್ಗೆ ಕಷ್ಟ ಬಂದಿರೋದು. ಅವನು ಕೊಟ್ಟು ನೀನ್ ಕತ್ತು ಕೊಯ್ದ್ಬಿಟ್ವಿ. ನಮ್ಮನ್ ಕ್ಷಮಿಸ್ಬಿಡಮ್ಮ. ಮಾ, ನಾನೀಗ ಚೆನ್ನಾಗೇ ಇದೀನಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನ್ ಚೆನ್ನಾಗಿದ್ಯೋ ಏನೋ, ಕನಿಷ್ಠ ನಮ್ಮ ಹತ್ರ ಮಾತಾಡ್ತಿರೋ ವಿಷಯನಾದ್ರೂ ಗೊತ್ತಾ? ಗೊತ್ತಿಲ್ಲಮ್ಮ. ಅಮ್ಮ ಅಮ್ಮ, ಅವ್ರು ಬಂದ್ಬಿಟ್ರು. ನನಗೆ ಆಮೇಲೆ ಕಾಲ್ ಮಾಡ್ತೀನಮ್ಮ.